ಇನ್ನು ಹಾಲಿನ ದರ ಏರಿಕೆಯ ಬಗ್ಗೆ ಮೈಸೂರಿನ ಜನ ಏನು ಹೇಳ್ತಾರೆ ಬನ್ನಿ ನೋಡೋಣ. ಖಂಡಿತ ತುಂಬಾನೇ ಹೊರೆ ಆಗುತ್ತೆ. ಈಗ ತಾನೇ ರೀಸೆಂಟಾಗಿ ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಇವಾಗ ಹಾಲೂ ಅಷ್ಟೇ ಹಾಫ್ ಲೀಟರ್ಗೆ ಇವರು ₹2 ಮಾಡಿರೋದ್ರಿಂದ ಇವಾಗ ನಾವು ಹಾಫ್ ಲೀಟ್ರದ್ದು 2 ಪ್ಯಾಕೆಟ್ ತೊಗೊಂಡ್ರೆ ನಮಗೆ ಒಟ್ಟಿಗೆ ₹4 ಜಾಸ್ತಿ ಆಗಿದೆ. ಇದು ಹೆಂಗಾಗಿದೆ ಅಂದರೆ ನಮಗೆ 2,000 ಜಾಸ್ತಿ ಕೊಡ್ತೀನಿ ಅಂತ ಮಾಡಿಬಿಟ್ಟು ನಮಗೆ ಇನ್ನೊಂದು ಕಡೆಯಿಂದ ನಮ್ಮನ್ನ ವಸೂಲಿ ಮಾಡ್ದಂಗಿದೆ. ಇದರಿಂದ ನಮಗೆ ಜನಸಾಮಾನ್ಯರಿಗೆ ದಿನದ ಡೈಲಿ ಲೈಫ್ ಲೀಡ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಹಾಲಂತೂ ಎಲ್ಲರಿಗೂ ಬೇಸಿಕ್ಸ್ ಥಿಂಗ್ಸು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಅದು ಹಾಲು ಅನ್ನೋದು ಎಲ್ಲರಿಗೂ ಬೇಕೇ ಬೇಕಾಗುತ್ತೆ. ಈವನ್ ಪೆಟ್ರೋಲು ಅಷ್ಟೇ, ಇವ್ರು ಮಾಡ್ತಾ ಎಲ್ಲರದು ಬೇಸಿಕ್ ನೀಡ್ಸ್ ಏನೇನಿದೆ, ಫಾರ್ ಎಕ್ಸಾಂಪಲ್ ಪೆಟ್ರೋಲು, ಹಾಲು, ಇಂಥದ್ರ ಮೇಲೇ ಇವ್ರು ಬಾಣ ಬಿಡ್ತಾ ಇದ್ದಾರೆ. ನಾವು ಈ ಕಡೆ ಅದನ್ನು ಬೇಡ ಅಂತ ಬಿಡಂಗೂ ಇಲ್ಲ, ಏನೂ ಮಾಡೋಂಗಿಲ್ಲ. ಅದು ಆಬ್ವಿಯಸ್ಲಿ ನಾವು ಅದನ್ನು ತೊಗೊಳ್ಳೇಬೇಕಾಗಿದೆ. ಹಾಲು ಅನ್ನೋದು ಎಲ್ಲರಿಗೂ ರಿಕ್ವೈರು, ಇವನ್ ಪೆಟ್ರೋಲು ಅಷ್ಟೇನೆ. ತುಂಬಾ ಹೊರೆ ಆಗ್ತಿದೆ. ಹಾಲು ಅಂತ ಒಂದೇ ವಿಚಾರ ಅಲ್ಲ, ಪ್ರತಿಯೊಂದೊಂದ್ರಲ್ಲೂ ₹1 ಅಂತ ಹಿಂಗೆ ಏರಿಕೆ ಆಗ್ತಾ ಹೋಗ್ತಾರೆ. ಹಾಲಲ್ಲಿ ಈಗ ಅರ್ಧ ಲೀಟ್ರ್ ತೊಗೊಂಡ್ರು ಕೂಡ ₹2 ಜಾಸ್ತಿ ಆಗಿದೆ. 1 ಲೀಟ್ರ್ ತೊಗೊಂಡ್ರು ಕೂಡ ₹2 ಜಾಸ್ತಿ ಆಗ್ತಾಯಿದೆ. ಪೆಟ್ರೋಲಲ್ಲೂ ಹಿಂಗೆ ಜಾಸ್ತಿ ಆಗ್ತಾಯಿದೆ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ, 2,000 ಕೊಡ್ತೀನಿ ಅಂತಂದ್ಬಿಟ್ಟು ಕೊಟ್ಬಿಟ್ಟು ಆ 2,000ದಲ್ಲಿ ಪೆಟ್ರೋಲ್ಗೆ ₹10, ಹಾಲಿಗೆ ₹2 ಆ ಥರ ಕೊಡೋ ಥರ ಆಗ್ತಾಯಿದೆ. ಅದು ಹೊರೆ ನಮಗೆ ಯಾವ ಥರ ಆಗ್ತಾಯಿದೆ ಅಂತಂದರೆ, ಅದೇ ಹೇಳಿಲ್ವ, ಸರ್ಕಾರ ₹2,000 ಕೊಟ್ಬಿಟ್ಟು ಅದ್ರಲ್ಲಿ ಖರ್ಚನ್ನೆಲ್ಲ ಹೆಂಗಸರು, ಮನೇಲಿರೋಂಥ ಹೆಂಗಸರುಗಳು ಇದನ್ನು ನಿಭಾಯಿಸಬೇಕಾಗಿರೋದು. ಆ 2,000ದಲ್ಲಿ ಇದನ್ನೆಲ್ಲ ನಿಭಾಯಿಸ್ತೀವಿ ಅನ್ನೋದಕ್ಕಿಂತ ನಮಗೆ ಮೊದಲೇ ಅವ್ರು 2,000ನೂ ಬೇಡ, ಈ ಬೆಲೆ ಏರಿಕೆನೂ ಬೇಡ. ಈಗ ಹಾಲು ತೊಗೊಳಕ್ಕೆ ಹೋಗ್ತೀವಿ, ಅರ್ಧ ಲೀಟ್ರ್ ತೊಗೊಂಡ್ರು ₹2 ಜಾಸ್ತಿ ಆಗುತ್ತೆ ತಾನೆ, ಮತ್ತು 1 ಲೀಟ್ರ್ ತೊಗೊಂಡ್ರು ಕೂಡ ₹2 ಜಾಸ್ತಿ ಆಗುತ್ತೆ. ಇದು ನಮಗೆ ತುಂಬ ಹೊರೆ ಆಗ್ತಿದೆ. ಹಾಲಿನ ರೇಟು ಯಾಕೆಂದರೆ ದಿನಬಳಕೆಯಲ್ಲಿ ಮುಖ್ಯವಾಗಿದ್ದೆ ಹಾಲು, ಹಣ್ಣು, ತರಕಾರಿ. ಅದರಲ್ಲಿ ಹಾಲು ಅಂದರೆ ಮಕ್ಳಿಗೆ ಹಾಲು ಕುಡಿಸೋದಕ್ಕೆ, ಮನೆಯಲ್ಲಿ ಪೌಷ್ಟಿಕಾಂಶ ಸಿಗೋದಕ್ಕೆ, ಅದರಲ್ಲೂ ಪ್ಯೂರ್ ವೆಜಿಟೇರಿಯನ್ಗೆ ಹಾಲು ಅನ್ನೋದೇ ಮುಖ್ಯ. ಸೊ ₹2 ಜಾಸ್ತಿ ಅರ್ಧ ಲೀಟ್ರಿಗೆ ಅಂತಂದರೆ ತುಂಬ ಹೊರೆ ಆಗುತ್ತೆ. ಮಂತ್ಲಿ ಬಜೆಟಲ್ಲಿ ಅದಕ್ಕೆ ಈಗ ಎಕ್ಸ್ಟ್ರಾ ತೆಗೆದಿಡಬೇಕು. ಸೊ ಕಷ್ಟ ಆಗ್ತಿದೆ ಸರ್.